ಪಾಕಿಸ್ತಾನದ ವಿರುದ್ಧ ಈಗ ಭಾರತ ಸೇನೆ ಯಾವ ರೀತಿಯ ಆಕ್ಷನ್ಗೆ ಮುಂದಾಗುತ್ತೆ ಅನ್ನುವಂತಹ ಪ್ರಶ್ನೆ ಕುತೂಹಲ ಇದೆ. ಅದೇ ನಿಟ್ಟಿನಲ್ಲಿಯೇ ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದೆ. ಪುಲ್ವಾಮಾ ಘಟನೆ ಸಂಭವಿಸಿದಾಗ ಭಾರತ ಸಾಕ್ಷ್ಯವನ್ನು ಕೊಟ್ಟಿರಲಿಲ್ಲ. ಭಾರತ ದೃಢವಾದಂತಹ ಪುರಾವೆಯನ್ನು ನೀಡಲಿಕ್ಕೆ ವಿಫಲವಾಗಿದೆ. ಈಗ ಪಹಲ್ಗಾಮ್ ದಾಳಿಯ ಕುರಿತು ಭಾರತ ಆರೋಪ ಮಾಡ್ತಾ ಇದೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಟ್ವೀಟ್ ಮಾಡಿದ್ದಾನೆ. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಮೊನ್ನೆ ನಡೆದಂತಹ ಕೃತ್ಯಕ್ಕೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿಯ ನಂಟಿಲ್ಲ, ಲಿಂಕ್ ಇಲ್ಲ ಅನ್ನೋದನ್ನ ಪದೇ 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 ಹೇಳ್ತಾ ಇರುವಂಥದ್ದು. ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮಾಡಿರುವಂತಹ ಟ್ವೀಟ್ ಇದು. ಪುಲ್ವಾಮಾ ಘಟನೆ ಸಂಭವಿಸಿದಾಗ ಭಾರತವ ಸಾಕ್ಷ್ಯ ಕೊಟ್ಟಿರಲಿಲ್ಲ. ಭಾರತ ದೃಢವಾದಂತಹ ಪುರಾವೆಯನ್ನು ಕೊಡಲಿಕ್ಕೆ ವಿಫಲವಾಗಿದೆ. ಆತ ಮಾಡಿರುವಂತಹ ಟ್ವೀಟು ಈಗ ಪಹಲ್ಗಾಮ್ ದಾಳಿಯ ಕುರಿತು ಭಾರತ ಆರೋಪವನ್ನು ಮಾಡ್ತಾ ಇದೆ. ಇದಕ್ಕೇನಾದರೂ ಸಾಕ್ಷ್ಯ ಇದೆಯಾ ಅಂತ ಕೇಳಿದಾನೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಡಿರುವಂತಹ ಟ್ವೀಟ್ ಇದು. ರೈಟ್, ಈ ಪಾಯಿಂಟ್ ಅನ್ನೇ ಇಟ್ಕೊಂಡೇ ನಾವು ಚರ್ಚೆ ಮಾಡೋಣ. ಆ್ಯಕ್ಚುಲಿ ನಾವು ಚರ್ಚೆ ತಗೊಂಡಿದ್ದ ವಿಚಾರನೂ ಕೂಡ ಇದೇನೇ ಆಗಿತ್ತು, ಸಾಕ್ಷಿಗಳು ಅಂತ. ರೈಟ್, ಆಯಿತು ಸರ್. ಈಗ ಇಮ್ರಾನ್ ಖಾನ್ ಟ್ವೀಟ್ ಮಾಡಿರೋ ಪ್ರಕಾರ ಪುಲ್ವಾಮಾ ಸಂದರ್ಭದಲ್ಲಿ ಭಾರತ ಸರಿಯಾದ ಸಾಕ್ಷಿ ಕೊಡಲಿಲ್ಲ. ಆದರೆ 26/11 ಮುಂಬೈ ಅಟ್ಯಾಕ್ನಲ್ಲಿ ಬಂಚ್ ಆಫ್ ಸಾಕ್ಷಿಗಳನ್ನ ನಾವು ಕೊಟ್ವಿ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಪಾಕಿಸ್ತಾನ ಇಂಥ ವಿಚಾರಗಳು ಮಾತಾಡುತ್ತೆ. ಇದನ್ನು ಹೆಂಗೆ ಟ್ಯಾಕಲ್ ಮಾಡೋದು ಹೆಂಗೆ ಅಂತ ನಾಯಕ್ ಸರ್? ಟ್ಯಾಕಲ್ ಮಾಡೋದು ಏನಂತಂದ್ರೆ ಒಂದು ಎಸ್ ಆ್ಯಂಡ್ ನೋ ಬೋತ್. ನಿಮ್ಗೆ ಎಷ್ಟು ಸಾಕ್ಷಿ ಕೊಟ್ರು ಒಂದು ಫುಲ್ ಡೋಸಿಯರ್ ಮಾಡ್ಕೊಂಡು 26/11 ಡೋಸಿಯರ್ ಕೊಟ್ಟಿದ್ವಿ, ನಿಮ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ. ಡಿಡ್ ದೇ ಸ್ಟಾಪ್? ಅಂದ್ರೆ ಅಲ್ಟಿಮೇಟ್ಲಿ ಏನಾಗ್ತದೆ ಅಂತಂದ್ರೆ, ನಾವೆಲ್ಲ ಪ್ರೂಫ್ ಕಲೆಕ್ಟ್ ಮಾಡಿ ಕೊಟ್ಟರು ನೀವು ಸ್ಯಾಟಿಸ್ಫೈಡ್ ಆಗ್ತಾರಾ? ಮುಂದೆ ಸ್ಟಾಪ್ ಮಾಡ್ತೀರಾ? ಟೆರರಿಸಂ ಸಪೋರ್ಟ್ ಮಾಡೋದು ನಿಲ್ಲಿಸ್ತೀರಾ? ಸೊ ಆ ಟೈಮ್ ಸಾಕ್ಷಿಗಳು ಇದ್ದುವಲ್ಲ. ಈ ನಿಮ್ಮದು ಬೇಸಿಕ್ ಪ್ರಿನ್ಸಿಪಲ್ ಏನಪ್ಪ ಅಂತಂದ್ರೆ, ಪ್ರಾಕ್ಸಿ ವಾರದಲ್ಲಿದ್ದಾಗ ಸಾಕ್ಷಿ ಇದ್ರೇನು ಇರ್ಲಿಕ್ಕೇನು ನಮ್ಗೆ ಏನಪ್ಪ ಅಂದ್ರೆ ಕಣ್ಣು ಮುಚ್ಚಿ ಡೌಟ್ ಮಾಡೋದೇ ನಿಮ್ಮನ್ನ. ಹೌದು, ನಾಟ್ ವಿತ್ ಸ್ಟ್ಯಾಂಡಿಂಗ್ ಅವ್ರು ಏನು ಹೇಳ್ತಾರೆ ಅಂತ ಇದು ಮಾಡಿದ್ರೆ, ನಮ್ಮ ಹತ್ರ ಸಾಕ್ಷಿ ಇದ್ರೆ ವಿ ವುಡ್ ಹ್ಯಾವ್ ಬಿನ್ 10 times ಏನಂತಂದ್ರೆ ಕಾನ್ಫಿಡೆನ್ಸ್ ಇರ್ತದೆ ಅದು. ಈಗ ಅದನ್ನ ಈಗ 4 ಮಂದಿ ಟೆರರಿಸ್ಟ್ದಲ್ಲಿ ಒಂದಿಬ್ಬರನ್ನ ಕ್ಯಾಪ್ಚರ್ ಮಾಡಿಬಿಟ್ಟಿದ್ರೆ ಪರೇಡೆಡ್ ಇನ್ ಫ್ರಂಟ್ ಆಫ್ ದ ವರ್ಲ್ಡ್ ಅಲ್ವಾ? ಪಾಕಿಸ್ತಾನನ ಬೆತ್ತಲೆ ಮಾಡಿ ನಿಲ್ಲಿಸಬಹುದಾಗಿತ್ತು. ಯಾರಾದ್ರೂ ಒಂದಿಬ್ರು ಪಾಕಿಸ್ತಾನದವ್ರು ಸಿಕ್ಕಾಕೊಂಡ್ರು, ಅಟ್ಲೀಸ್ಟ್ ಕಿಲ್ ದೆಮ್. ಹೌ ಇಸ್ ದಟ್? ಏನಂತಂದ್ರೆ ಈಗ ಏನಾಗಿದೆ, ಗ್ರೌಂಡ್ ದಲ್ಲಿ ವಾರ್ ಆಗ್ತದೋ ಇಲ್ಲೋ ನನಗೆ ಶ್ಯೂರಿಟಿ ಇಲ್ಲ. ಮೀಡಿಯಾದಲ್ಲಿ ಮಾತ್ರ ಇದು ಟುಡೇ ವೇರ್ ಇಂಟು 7th day of war. ಈಗ ನೀವು ಕ್ಯಾಪ್ಚರ್ ಬಗ್ಗೆ ಹೇಳ್ತಾ ಇದ್ರಿ. ಹಿಂದೆ ಟೆರರಿಸ್ಟ್ ಅಟ್ಯಾಕ್ ಆದಾಗ ಕಸಬ್ ನಮೂನ್ ಅಲ್ವೇ ಅಲ್ಲ ಅಂತ ಹೇಳಿ ಪಾಕಿಸ್ತಾನ ಇಲ್ಲ, ಮೊದಲು ನಿರಾಕರಿಸ್ತಾರ. ಆಮೇಲೆ ಅವ್ರ ವಿಲೇಜ್ಗೆ ಮೀಡಿಯಾದಲ್ಲಿ ಹೋಗಿ ಅವ್ರ ಪೇರೆಂಟ್ಸ್ ಜೊತೆಗೆ ಎಲ್ಲ ಮಾತಾಡಿ ಅದು ಕನೆಕ್ಷನ್ ತಂದ್ರು. ಆಕ್ಚುಲಿ ಏನಪ್ಪಾ, ಅದೇ ವಿಲೇಜ್ POK ಒಂದು ವಿಲೇಜ್ ಇದೆ, ಆ ಕನೆಕ್ಷನ್ ತಂದ್ರೆ ಆ ಡಿನೈಲ್ ಮೋಡದಲ್ಲಿ ಯಾವಾಗ್ಲೂ ಇರ್ತಾರೆ. ಎಕ್ಸ್ಪರ್ಟ್ ಅವರು ಡಿನೈ ಮಾಡೋದ್ರ ನ್ಯಾಚುರಲಿ ಏನಂತಂದ್ರೆ ಡಿನೈಲ್ ಮೋಡದಲ್ಲಿ ಇದ್ರು. ಬಟ್ ಅಲ್ಟಿಮೇಟ್ಲಿ ಅಟ್ ಸ್ಟೇಜ್ ಒಂದು ಸ್ಟೇಜಿಗೆ ಬಂದಾಗ ದೇ ಹ್ಯಾವ್ ಟು ಅಗ್ರಿ. ಅಲ್ಲ, ಒಸಾಮಾ ಬಿನ್ ಲ್ಯಾಡನ್ ವಿಚಾರದಲ್ಲೂ ಸರ್, ಒಸಾಮಾ ಬಿನ್ ಲ್ಯಾಡನ್ ಯಾರು ಅಂತ ನಮಗೆ ಗೊತ್ತೇ ಇಲ್ಲ, ಅವ್ನು ನಮ್ಮ ದೇಶದವನಲ್ಲ, ನಾವು ಅವನಿಗೆ ಬೆಂಬಲ ಕೊಟ್ಟಿಲ್ಲ, ನಮ್ಮ ದೇಶದಲ್ಲಿ ನೆಲೆ ಕೊಟ್ಟಿಲ್ಲ ಅಂತಲೂ ಪಾಕಿಸ್ತಾನ ಹೇಳ್ಕೊಂಡು ಬಂದಿತ್ತು ಅಮೆರಿಕಾಗೆ. ಕೊನೆಗೆ ಅವನನ್ನು ಅಬೋಟಾಬಾದ್ನಲ್ಲಿ ಹೊಡೆದಾಕ್ದಾಗ್ಲೂ ಕೂಡ ಪಾಕಿಸ್ತಾನ ನಮಗೆ ಗೊತ್ತೇ ಇರಲಿಲ್ಲ ಅಂತ. ಅಂದರೆ ಪಾಕಿಸ್ತಾನಕ್ಕೆ ನೀವು ಏನು ಸಾಕ್ಷಿ ಕೊಟ್ಟರು ಅವ್ರಿಗೆ ಸಾಕಾಗೋದೇ ಇಲ್ಲ. ಅಂಥ ಟೈಮಲ್ಲಿ ಏನು ಕೊಡ್ತಾ ಕೂತ್ಕೋತೀರಾ ಅಂತ. ಸಿ ದೇ ಲೈಟ್ ಥ್ರೂ ದೇ ಟೀತ್. ಹಾಂ, ಅದಂತೂ ಭಾಳ ಮೋಸಗಾರರು. ಆಮೇಲೆ ಈ ಒಸಾಮಾ ಬಿನ್ ಲಾಡೆನ್ ದೇ ಪೇಡ್ ಎನಫ್ ಮನಿ ಫಾರ್ ಹಿಸ್ ಹೆಡ್. ಓಕೆ, ದೇ ಅಕ್ಸೆಪ್ಟ್ ಆಲ್ ದಟ್. ಸೊ ಈ ಎರಡು ವಿಶೇಷ ಗುಣಗಳು ಏನಿದ್ದಾವೆ ಪಾಕಿಸ್ತಾನದಲ್ಲಿ, ಇದು ಇಟ್ ಈಸ್ ಅ ಪರ್ಮನೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾಕಿಸ್ತಾನ್. ಈಗ ಇವನು ಜೈಲಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡ್ತಿದ್ದಾನಲ್ಲ, ಇಟ್ ಈಸ್ ಎ ಇಂಡಿಕೇಶನ್ ಆಫ್ ಪ್ಯಾನಿಕ್. ದೇರ್ ಇಸ್ ಎ ಪ್ಯಾನಿಕ್ ಸಿಚುವೇಶನ್. ಈಗ ನೋಡಿ, ಒಂದು ಚಿತ್ರ ಇದೆ, ಮೋದಿಯವರು ಸೆಂಟ್ರಲ್ ಕೂತ್ಕೊಂಡಿದ್ದಾರೆ, ಆರ್ಮಿ ಚೀಫ್, NSA ಅಂಥದ್ದೊಂದು ನಡೀತಾ ಇದೆಯಾ? ಆ ಮೋದಿ ಸೀಟಲ್ಲಿ ಇರಬೇಕಾಯ್ತು. ಇವತ್ತು ಪೈಲ್ಸ್ ಆಪರೇಷನ್ ಮಾಡ್ಕೊಳಕ್ಕೆ ಅಂತ ಅಡ್ಮಿಟ್ ಆಗಿದ್ದಾರೆ. ಯಾರು? ಶರೀಫ್. ಹೌದು. ಆಮೇಲೆ ಆರ್ಮಿ ಚೀಫ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಇರೋನು ಅವನು ಜಿರ್ಲೆ ಥರ ಯಾವುದೋ ಬಂಡೆ ಒಳಗೆ ಹೋಗ್ಬಿಟ್ಟಿದ್ದಾರೆ. ವಿ ಡೋಂಟ್ ನೋ ಈಸ್ ಇನ್ ಬಂಕರ್ ಆರ್ ಆಸ್ಟೆನ್ಸಿಬಲಿ ಈಸ್ ಗಾನ್ ಟು ಅಟೆಂಡ್ ಒನ್ ಪಾಸಿಂಗ್ ಔಟ್ ಪರೇಡ್ ಅಕಾಡೆಮಿನಲ್ಲಿ. 4 ದಿವಸ ಆಗುತ್ತಾ ಪಾಸಿಂಗ್ ಔಟ್ ಪರೇಡ್? ಇವನೇನು ಡ್ರಿಲ್ ಮಾಡಿಸ್ತಾ ಇದ್ದಾನೆ. ಅದೇ. ಸೊ ಆ ನಾಯಕತ್ವ ಇಲ್ಲ. ಆಮೇಲೆ 15 ಕೋರ್ 16 ಕೋರ್ ವಾಪಸ್ ಬಂತು ಬಲೂಚಿಸ್ತಾನದಿಂದ ಟು ಈಸ್ಟರ್ನ್ ಬಾರ್ಡರ್. ಅವರಲ್ಲಿದ್ದ ವಿಮಾನಗಳು
ಬಲೂಚಿಸ್ತಾನದ ಹತ್ರ ಒಂದು ಗವಾದರ್ ಅಂತ ಇದೆ, ಅಲ್ಲಿನ ನೆಲೆಗೆ ಹೋಗಿದೆ. ಯಾಕಂದ್ರೆ ದೇ ಆರ್ ಸ್ಕೇರ್ಡ್ ಆಫ್ F-400. ಹೌದು ಹೌದು. So they want to keep their F-16 safe, and F-16 are not in flyable condition because they are undergoing modification. ಬರೀ ನಾಯಕತ್ವ ಅಲ್ಲ, ಜನರಿಗೆ ನಂಬ್ತಾ ಇಲ್ಲ ಅವ್ರನ್ನ ಒಳಗೆ. ಜನರು ಹೇಳ್ತಾರೆ ನೀವು ಬಂದು ಇವ್ರು ನೋಡ್ದಾಕಿ ಸಾಕು. ಇವ್ರು ನೋಡ್ದಾಕ್ರಪ್ಪ ಸಾಕು ಅಂತ. They are fed up. ಹೌದು. They are fed up with army of Pakistan. ಬಟ್ ಗಿರೀಶ್ ಸರ್, ಪಾಕಿಸ್ತಾನದ ಕಡೆ ಎಲ್ಲ ಜನ ದಂಗೆ ಹೇಳ್ತಾ ಇದಾರಂತೆ ಸರ್ಕಾರ ಎಲ್ಲ ಕಡೆ ಹೌದು. ಈಗ ನೋಡಿ, ಬಿಟ್ವೀನ್ ಸಿಂಧ್ ಅಂಡ್ ಪಂಜಾಬ್ ದೇರ್ ಇಸ್ ಅ ಬಿಗ್ ವಾಟರ್ ವಾರ್. ಹೌದು. ಅವರು ಸಿಂಧೂ ನದಿನ ಡೈವರ್ಟ್ ಮಾಡ್ಕೊಂಡು ಪಂಜಾಬಿ ಕರ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ದೆನ್ ವಾಟ್ ವಿಲ್ ಪೀಪಲ್ ಫಾರ್ಮರ್ಸ್ ಆಫ್ ಸಿಂಧು ವಿಲ್ ಡೂ, ಅದು ಅವರೊಳಗೆ ಆಗ್ತಾ ಇದೆ. ಇನ್ನು ಪಶ್ಚಿಮ ಇದರಿಂದ ಡ್ಯೂರೆಂಟ್ ಲೈನಿಂದ ಆಲ್ 3 ಪೀಪಲ್ ಆರ್ ಅಟ್ಯಾಕಿಂಗ್: ಅಫ್ಘಾನ್ ತಾಲಿಬಾನ್, ಪಾಕಿಸ್ತಾನ್ ತಾಲಿಬಾನ್ ಆ್ಯಂಡ್ BLA. ಹೌದು. ಸೊ ಅವರಿಗೆ ಹುಚ್ಚರಾಗ್ಬಿಟ್ಟಿದ್ದಾರೆ, ಎಲ್ಲಿ ಸೈನ್ಯ ಏನ್ ಮಾಡೋದು ಅಂತ ನಿಜ. ಬಟ್ ಗಿರೀಶ್ ಸರ್, ನನ್ನ ಪ್ರಶ್ನೆ ಇರ್ತಕ್ಕಂಥ ನೋಡಿ, ಈಗ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಲಾ, ಒಂದು ದೇಶದ ಮೇಲೆ ಇನ್ನೊಂದು ದೇಶ ಯುದ್ಧವನ್ನು ಘೋಷಣೆ ಮಾಡಬೇಕು ಅಂದರೆ ಒಂದೋ ಬಲವಾದ ಕಾರಣ ಇರಬೇಕು, ಬಲವಾದ ಸಾಕ್ಷಿ ಇರಬೇಕು. ಪಾಕಿಸ್ತಾನದವರಿಗೆ ಎಷ್ಟು ಸಾಕ್ಷಿ ಕೊಟ್ಟರು ಸಾಕಾಗಲ್ಲ. ಇಂಥ ಸಂದರ್ಭದಲ್ಲಿ ಹಂಗನ್ಬಿಟ್ಟು ನಮ್ಮ ಹತ್ರ ಸಾಕ್ಷಿ ಇಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೋಬೇಕಾ? ನಾವು ಕೈ ಕಟ್ಕೊಂಡು ಕೂತಿಲ್ಲ. ವಿ ಆರ್ ಮಾರ್ಚಿಂಗ್ ಅಹೆಡ್. ಇವತ್ತು ನೋಡಿ, ಅಕ್ನೂರ್ ಚಿಕನ್ ನೆಕ್ ಅದಿರೋದೇ ಬಿಡ್ತು 2.6 kilometers. ದೇ ಹ್ಯಾವ್ ಆಲ್ರೆಡಿ ಎಂಗೇಜ್ಡ್ ಇನ್ ಟೋಟಲ್ ಇದು ಎಕ್ಸ್ಚೇಂಜ್ ಆಫ್ ಫೈರ್. ದೇ ಮೇ ದಾಟ್ಲೂಬಹುದು ಬಿಕಾಸ್ ದಟ್ ಈಸ್ ದ ಲೈನ್ ಆಫ್ ಕಂಟ್ರೋಲ್. ಲೈನ್ ಆಫ್ ಕಂಟ್ರೋಲ್ ಈಗ ಅದಕ್ಕೆ ಮಾನ್ಯತೆ ಇಲ್ಲ, ಬಿಕಾಸ್ ದಟ್ ಇಸ್ ಅ ಮಿಲಿಟರಿ ಡ್ರಾನ್ ಲೈನ್. ಅವರೇ ಮುರಿದು ಹಾಕಿದ್ರು. ಸೊ ವಿ ಡೋಂಟ್ ಹ್ಯಾವ್ ಎನಿ ಲೈನ್ ಆಫ್ ಕಂಟ್ರೋಲ್. ವಿ ಮೇ ಆಲ್ಸೋ ಕ್ರಾಸ್ ದಟ್ ಟುಡೇ. ದಟ್ ಈಸ್ ವಾಟ್ ದೇ ಆರ್ ಟೆಲಿಂಗ್. ನಾವು ಲೈನ್ ಆಫ್ ಕಂಟ್ರೋಲ್ ದಾಟ್ತೀವಿ. ದಟ್ ಈಸ್ ದ ಚಿಕನ್ ನೆಕ್ ಇಸ್ ಅ ವೆರಿ ಸ್ಟ್ರಾಟಜಿಕ್ ಪೋಸ್ಟ್ ಫಾರ್ ಅಸ್, ಜಮ್ಮು ಹತ್ರ ಬರುವಂಥದ್ದು. ಸೊ ಟುಡೇ ಈಗ 1 hour ಮುಂಚೆ ಇಟ್ ಇಸ್ ದ ಎಂಗೇಜಿಂಗ್ ಇಸ್ ಗೋಯಿಂಗ್ ಆನ್ ಹೆವಿಲಿ ಆನ್ ದಟ್. ಸೊ ನಾವೇನು ಸುಮ್ಮನೆ ಕೈ ಕಟ್ಕೊಂಡು ಕೂತಿಲ್ಲ, ಅವ್ರು ಇದಕ್ಕೂ ಕಾಯ್ತಾ ಇಲ್ಲ. ಬಟ್ ನಾವು ಎಚ್ಚರ ಏನಕ್ಕೆ ಇರಬೇಕು ಅಂದ್ರೆ, ನಾಳೆ ಪೋಲರೈಸೇಷನ್ ಶುರು ಆಗುತ್ತೆ. ಈಗ ಟರ್ಕಿ, ಚೈನಾ, ಕೆಲವು ಇಸ್ಲಾಂ ಕಂಟ್ರೀಸ್, ಇದೇ ಒಂದು ಕಾರಣಗಳನ್ನ ಇಟ್ಕೊಂಡು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಪೋಲರೈಸೇಷನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಫಸ್ಟ್ ಚೈನಾ ಏನಂತೂ ನಾವು ಬಹಳ ಶೋಕ ವ್ಯಕ್ತಪಡಿಸ್ತೀವಿ, ಅದು ಇದು ಅಂತ ಹೇಳ್ತಾರೆ. ಸಡನ್ ಆಗಿ ಏನು ಹೇಳ್ತೋ, ಹೌದು ಪಾಕಿಸ್ತಾನಕ್ಕೆ ತೊಂದರೆ ಇದೆ, ಅವ್ರ ಕಡೆ ಕರೆಕ್ಟ್ ಆದ ಒಂದು ಎವಿಡೆನ್ಸ್ ಇಲ್ಲ, ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಆಗ್ಲೇ ಮಿಸೈಲ್ಸ್ಗಳು ಕೊಡಕ್ ಶುರು ಮಾಡಿದ್ದಾರೆ. PL-15 ಮಿಸೈಲ್ಸ್ ಆಗ್ಲೇ ಕೊಟ್ಟಿದ್ದಾರೆ ಅವ್ರಿಗೆ. ಈ ಕಡೆ ಟರ್ಕಿ ಅವರು ಆಗ್ಲೇ ಒಂದು ಇದನ್ನ ಕಳಿಸ್ಬಿಟ್ಟಿದ್ದಾರೆ, C-130 ಆಫ್ ಲಾಕಿಡ್ ಮಾರ್ಟಿನ್ ಒಂದು ಇದು ಬಂದಿದೆ, 6 ವಿಮಾನಗಳು ಅಂತಾರೆ. ಬಟ್ ಅವರು ಇಲ್ಲ, ಒಂದೇ ವಿಮಾನ ಬಂದಿದ್ದು ಫ್ಯೂಯಲ್ ತುಂಬಿಸ್ಕೊಳಕ್ ಬಂದ್ವಿ ನಾವಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಟರ್ಕಿ ಈಸ್ ಆಲ್ರೆಡಿ ಡೂಯಿಂಗ್ ಆಲ್ ದ ವರ್ಕ್. ದೇ ಆರ್ ಡೂಯಿಂಗ್ F-16 ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಸಬ್ಮೆರಿನ್ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಮಿಲಿಟರಿ ಏರ್ಕ್ರಾಫ್ಟ್ ಗಳು ಕೊಟ್ಟಿದ್ದಾರೆ. ಫಸ್ಟ್ ಇಸ್ ದ ಚೈನಾ ಇಸ್ ದ ಲಾರ್ಜೆಸ್ಟ್ ಸಪ್ಲೈಯರ್ ಆಫ್ ವೆಪನ್ಸ್ ಟು ಪಾಕಿಸ್ತಾನ್. ಅದು ಬಿಟ್ರೆ ನೆಕ್ಸ್ಟ್ ಟರ್ಕಿ ವಾಂಟ್ಸ್ ಎ ಪ್ಲೇಸ್ ಇನ್ ಪಾಕಿಸ್ತಾನ್. ಏಷ್ಯಾದಲ್ಲಿ ಅವರು ಸಾರ್ವಭೌಮತ್ವ ತಗೋಬೇಕು. ಸೌದಿ ಅರೇಬಿಯಾ ಇವ್ರನ್ನ ಎಂಟರ್ಟೈನ್ ಮಾಡ್ತಿಲ್ಲ, ಟರ್ಕಿ ಇವ್ರಿಗಿರೋದು ಇದು ಪಾಕಿಸ್ತಾನ್ ಒಂದು ಮೇಜರ್. ಅವ್ರು ಹೇಳ್ಬಿಟ್ಟಿದ್ದಾರೆ, ಇಟ್ಸ್ ಲೈಕ್ ಎ ಔಟ್ ಪೋಸ್ಟ್ ಟು ಅಸ್, ಇಟ್ ಇಸ್ ಎ ರೆಡ್ ಲೈನ್ ಟು ಅಸ್. ಸೊ ದೀಸ್ ಥಿಂಗ್ಸ್ ಎಲ್ಲ ಪೋಲರೈಸೇಷನ್ ಶುರುವಾಗುತ್ತೆ. ಆ ಪೋಲರೈಸೇಷನ್ನ ಸ್ಟಾಪ್ ಮಾಡೋಕ್ಕಾದ್ರೂ ನಾವು ಒಂದು ಕರೆಕ್ಟ್ ಆಗಿರ್ಬೇಕು. ಅಫ್ಕೋರ್ಸ್ ನಮ್ಮಲ್ಲಿ ತುಳಸಿ ಗಬಾರ್ಡ್ ಕೊಟ್ಟಿದ್ದಾರೆ, ಕಶ್ ಪಟೇಲ್ ಕೊಟ್ಟಿದ್ದಾರೆ, ವಿ ಆರ್ ವಿತ್ ಇಂಡಿಯಾ ಅಂತ ಹೇಳಿದ್ದಾರೆ. ಪುತಿನ್ ಏನು ಆ ಥರ ಏನು ಹೇಳ್ಕೊಂಡು ಬಂದಿಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಹ್ಯಾವ್ ಆಲ್ ದ ಥಿಂಗ್ಸ್ ಅಲ್ಲಿ ಯೋಚನೆ ಮಾಡ್ಕೋಬೇಕು. ಈ ಪೊಲರೈಸೇಷನ್ ನಾವು ಸ್ಟಾಪ್ ಮಾಡಬೇಕು. ಸೊ ಪಾಕಿಸ್ತಾನ್ ಆಸ್ ಎ ಕಂಟ್ರಿ, ಇಟ್ ಇಸ್ ನಾಟ್ ಎ ಚಾಲೆಂಜ್ ಟು ಇಂಡಿಯಾ. ಇಟ್ಸ್ ನಾಟ್ ಅ ಬಿಗ್ ಡೀಲ್. ಬರೇ ಪಾಕಿಸ್ತಾನ್ ನೋಡಿಯೋದು ಇಟ್ಸ್ ನಾಟ್ ಎ ಬಿಗ್ ಡೀಲ್ ಫಾರ್ ಅಸ್. ಬಟ್ ಈ ಪೋಲರೈಸೇಷನ್ ಬೇರೆ ಬೇರೆ ದೇಶಗಳ ಇದಾಗೋದು, ದಿಸ್ ವಿ ಹ್ಯಾವ್ ಟು ಸಮ್ವೇರ್ ಗಿವ್ ಎ ಬಲವಾದ ರೀಸನ್. ನಾನು ಇದನ್ನ ಡೇ 1 ಇಂದನೂ ಹೇಳ್ತಾ ಇದ್ದೆ. ಯುದ್ಧ ಅಂದ ತಕ್ಷಣಕ್ಕೆ ಬರೀ ಭಾರತ ಪಾಕಿಸ್ತಾನ ಇಬ್ಬರೇ ನಿಂತ್ಕೊಂಡು ಹೊಡೆದಾಡ್ತೀವಿ ಅಂತಂದ್ರೆ ಮ್ಯಾಟರ್ ಆಫ್ 48 hours. ಆದರೆ ಈ ಪೋಲರೈಸೇಷನ್ ಬೇರೆ ಬೇರೆ ಕಾರಣಗಳಿಗೆ ಬರ್ತಾ ಹೋಗುತ್ತೆ. ಪಾಕಿಸ್ತಾನದ ವಿರುದ್ಧ ಸಾಕ್ಷಿಗಳನ್ನು ಭಾರತ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈಗ ಇವ್ರು ಹೇಳ್ದಂಗೆ ಟರ್ಕಿ, ಚೀನಾ ಎಲ್ಲ ಪಾಕಿಸ್ತಾನದ ಪರ ನಿಲ್ತಾ ಇದ್ದಾರೆ. ಅವರಾಗಲೇ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೋಸ್ಕರನೇ ರಷ್ಯಾ ಯುಕ್ರೇನ್ ವಾರ್ ಇನ್ನೂ ನಿಲ್ತಾ ಇಲ್ಲ. ಪ್ಯಾಲೆಸ್ತೈನ್ ಮತ್ತು ಹಮಾಸ್ ಮತ್ತು ಇವ್ರ ಇಸ್ರೇಲ್ ನಡುವೆ ಯುದ್ಧ ನಿಲ್ತಾ ಇಲ್ಲ. ಆಮೇಲೆ ಯುದ್ಧ ಅಷ್ಟು ಸುಲಭಕ್ಕೆ ನಿಲ್ಲೋದೂ ಇಲ್ಲ. ಶುರು ಆಗ್ಬಿಡ್ಬೋದು, ನಿಲ್ಲೋದು ತುಂಬ ಕಷ್ಟ. ಅದಕ್ಕೆ ಹೆಜ್ಜೆ ಇಡಬೇಕಾದ್ರೆ ಒಂದೊಂದು ಹೆಜ್ಜೆಯನ್ನು ಬಹಳ ಎಚ್ಚರಿಕೆಯಿಂದ ಭಾರತ ಇಡ್ತಾ ಇರ್ತಕ್ಕಂಥದ್ದು.